ಕಾಂಗ್ರೆಸ್ ಇಂದ ಜೋರ್ ಐತಿ, ಕಾಂಗ್ರೆಸ್ಸೇ ಗೆಲ್ಲುತ್ತೆ, ಸಮರ್ಥ ಗೆಲ್ತಾರೆ. ಇಂಪ್ರೂವ್ನೇ ಇಲ್ಲ ಅಂತಂದ್ಮೇಲೆ ಏನಂತ ಓಟ್ ಕೊಡ್ಬೇಕು? ಮಂತ್ಯಾನಿಂದನೇ ರಾಜಕೀಯ ಅವ್ರದ್ದು. ನಾವು ಮಾತಾಡಕ್ ಹೋದ್ರೆ ಅವ್ರಿಗೆ ಕಂಡು ಹೇಳಿ ಮಾತಾಡ್ ಬರ್ತೀವಿ. ಈಗ 3 ವರ್ಷ ಆದ್ರೂ ಅವ್ರು ಮಾಡಿಲ್ಲ. ಈಗ ಮುಂದೆ ಮಾಡ್ತಾರಂತ ಭರವಸೆ ಇಲ್ಲ. 100% ಭರವಸೆ ಇದೆ ಸರ್. ಅವರೇ ಗೆಲ್ತಾರೆ, ಅವರೇ ಇದು ಆಗ. ಬೇರೆ ಕ್ಯಾಂಡಿಡೇಟ್ ಅವ್ರ ಮುಂದೆ ಕ್ಯಾಂಡಿಡೇಟೇ ಇಲ್ಲ. ಇಲ್ಲಿ ಬಿಜೆಪಿ ಓಟೇ ಇಲ್ಲ ಇಲ್ಲಿ ಈ ಏರಿಯಾದಾಗೆ. ಗೆಲ್ಲೋ ಚಾನ್ಸ್ ಇದ್ದಿದ್ರೆ ಆ ಬಂಡಾಯ ಕ್ಯಾಂಡಿಡೇಟ್ ಅದು ಇದು ಅಂತ ಹೇಳ್ಕೋಬಹುದಾಗಿತ್ತು. ಆಗಕ್ ಚಾನ್ಸ್ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಬೆಳಗ್ಗೆನೇ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿನ ಘೋಷಣೆ ಕೂಡ ಮಾಡಲಾಯಿತು. ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಅವರಿಗೆ ಈಗಾಗಲೇ ಮನೆ ಕೂಡ ಹಾಕಲಾಗಿರ್ತಕ್ಕಂಥದ್ದು. ಒಂದು ಕಡೆ ಎರಡು ಪಕ್ಷಗಳು ನೇರ ಹಣಾಹಣಿ ಇರ್ತಕ್ಕಂಥದ್ದು. ಒಂದು ಕಡೆ ನಮ್ಮ ಜೊತೆಗೆ ಅಲ್ಪಸಂಖ್ಯಾತ ನಾಯಕರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಈ ಬಾರಿಗೆ ಹೇಗೆ ನಡೀತದೆ ಸರ್ ಈ ಚುನಾವಣೆ ಕಾವು? ಚುನಾವಣೆ ಚೆನ್ನಾಗಿದೆ ಸರ್. ಈ ಸರಿ ಕಾಂಗ್ರೆಸ್ ಇಂದ ಜೋರ್ ಐತಿ, ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಸಮರ್ಥ ಏನಿದಾರಲ್ಲ ಅವರೇ ಗೆಲ್ಲೋದು. ಸಮಸ್ಯೆ ಏನೈತೆ ಅಂದರೆ ಒಂದು ಏಜ್ ಇದೆ ಅಲ್ಲ, ಅವ್ರದ್ದು ಕಮ್ಮಿ ಇದೆ. ಆದರೆ ಅವ್ರ ಲೆವೆಲ್ ಹುಡುಗರು ಅದಾರಲ್ಲ, ಭಾಳ ಇಷ್ಟಪಟ್ಟು ಭಾಳ ಹಗಲೆಲ್ಲ ಅವ್ರ ಜೊತೆಗೆ ಕುಣಿತಾ ಇದ್ದಾರೆ. ಓಕೆ, ಅಂದರೆ ಸಮರ್ಥ ಅವರು ಈ ಬಾರಿಗೆ ವಿನ್ ಆಗುವಂಥ ಲಕ್ಷಣಗಳಿದೆಯಾ? ಸರ್ ಗೆಲ್ತಾರೆ, ಓಕೆ, ಗೆಲ್ತಾರೆ ಸರ್. ಸಮರ್ಥ ಗೆಲ್ತಾರೆ. ಓಕೆ. ಅಂದರೆ ಒಂದು ಕಡೆ ಹೇಳ್ತಾ ಇದ್ರು ಯಾರೋ, ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರು, ಸಾಕಷ್ಟು ಅನುಭವ ಬೇಕಾಗುತ್ತೆ ಎಲೆಕ್ಷನ್ ಎದುರಿಸ್ಬೇಕಾದ್ರೆ ಅಂತ ಹೇಳ್ತಾ ಇದ್ರು. ಇದು ನಿಜ? ಅನುಭವ ಏನಿದೆ ಅಲ್ಲ ಸರ್, 70 ವರ್ಷ ಆದ್ರೂ ಅನುಭವ ಇನ್ನೂ ಸಿಗ್ತಾನೆ ಇರ್ತೈತಿ. ಅನುಭವ ಸಮಸ್ಯೆ ಬರಲ್ಲ. ಇನ್ನೊಂದೇನೆಂದರೆ ಅವ್ರ ತಾತ ಇದ್ದಾರಲ್ಲ, MP ಆಗಿದ್ದಾರೆ, MLA ಆಗಿದ್ದಾರೆ, ಮಿನಿಸ್ಟ್ರ್ ಆಗಿದ್ದಾರೆ, ಎಲ್ಲರಾಗಿದ್ದಾರೆ. ತಂದೆ ಮಿನಿಸ್ಟ್ರ್ ಇದ್ದಾರೆ, ತಾಯಿ MP ಆಗೈತಿ. ಆ ಏನೈತಲ್ಲ ಅವ್ರ ಮನೆಗೆ ರಾಜಕೀಯದ ಇದರದ್ದು ಏನೈತಲ್ಲ ಆಟೋಮೆಟಿಕ್ ನಡೀತಾ ಇತ್ತದು. ಈಗ ಬೇರೆಯವ್ರು ಇರ್ತಾರ ಹೊಸಬ್ರು, ಅವರಿಗೆ ಕಷ್ಟ ಆಗತ್ತೆ. ಅವ್ರಿಗೆ ಅದು ಇದು ಅಂತ ಹೇಳೋದು ಬರ್ತೈತಿ. ಮಂತ್ಯಾನಿಂದನೇ ರಾಜಕೀಯ ಅವ್ರದ್ದು. ಅಲ್ಲಿ ನಾವು ಮಾತಾಡೋಕೆ ಹೋದ್ರೆ ಅವ್ರಿಗೆ ಕಂಡು ಹೇಳಿ ಮಾತಾಡಿ ಬರ್ತೀವಿ. ಅಂದರೆ ಬ್ಲಡ್ಡಲ್ಲೇ ಬಂದಿರುತ್ತೆ ಅಂತ ನೀವು? ಬ್ಲಡ್ಡಲ್ಲೇ ಬಂದೈತೆ ಅವ್ರದ್ದು, ಬ್ಲಡ್ಡಲ್ಲೇ ಬಂದೈತಿ. ಓಕೆ, ಅಂದರೆ ಈ ಬಾರಿ ಭರವಸೆ ಇದೆಯಾ ಅವರು ಇಲ್ಲಿ? ಮತ್ತೆ 100% ಭರವಸೆ ಇದೆ ಸರ್. ಅವರೇ ಗೆಲ್ತಾರೆ, ಅವರೇ ಇದು ಆಗುತ್ತೆ. ಬೇರೆ ಕ್ಯಾಂಡಿಡೇಟ್ ಅವ್ರ ಮುಂದೆ ಕ್ಯಾಂಡಿಡೇಟೇ ಇಲ್ಲ. ಕ್ಯಾಂಡಿಡೇಟೇ ಇಲ್ಲ. ಒಂದು ಕಡೆ ದಾಸ್ ಕರೆಪ್ನವ್ರಿಗೆ ಟಿಕೆಟ್ ಕೊಟ್ಟಿದ್ರು, ಯಾಕಂದರೆ ಅವರು ಕೂಡ ಹಿಂದ ವರ್ಗ ಅಂತೇಳಿ ಒಂದು ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಏನಿದೆ ಅಂತ ಹೇಳಿದರೆ, ಚರ್ಚೆ ಮಾಡೋಕ್ಕೆ ಊರಿದೆ, ಚರ್ಚೆ ಮಾಡ್ತಾನೆ ಇರ್ತೈತಿ. ಏನು ಸರ್, ಗೆಲ್ಲೋ ಕುದುರೆ ಇದು ಕಾಂಗ್ರೆಸ್ಸಿಂದು. ಅದು ಏನೈತಲ್ಲ ಅದು ಚರ್ಚೆ ಮಾಡುತ್ತೆ. ಅದು ಎಲ್ಲೊಂದು ಕಡೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ತಪ್ಪು, ಅಲ್ಪಸಂಖ್ಯಾತ ನಾಯಕರಿಗೆ ಕೊಡ್ಬೇಕಂತೇಳಿ ಸಾಕಷ್ಟು ಕೂಗ್ ಕೇಳ್ತಾ ಬರ್ತಾ ಇತ್ತು ಸರ್. ಅದು ಶಂಕರಪ್ಪರು ಇದ್ರಲ್ಲ, ಆವಾಗ್ಲಿಂದನೂ ಮುಸ್ಲಿಮ್ಸಿಂದು ಕೂಗಿದೆ, ನಮಗೆ ಕೊಡ್ರಿ, ನಾವು ಗೆಲ್ತೀವಿ, ನಮಗೆ ಮಾಡ್ರಿ ಅಂತ. ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ, ಆಗ್ತಾ ಇಲ್ಲ. ಕೊಡ್ಬೋದಿತ್ತಲ್ಲ, ಒಂದು ಚಾನ್ಸ್ ಕೊಡ್ಬೋದಿತ್ತಲ್ಲ. ಲೀಡರ್ಸ್ಗೆ ಗೊತ್ತದು. ಮೇಲೆ ಇದ್ದಾರಲ್ಲ ಲೀಡರ್ಸ್, ದೊಡ್ಡ ಲೀಡರ್ಸ್ ಇದ್ದಾರಲ್ಲ, ಊರಿನ ವಾತಾವರಣ ನೋಡ್ಕೊಂಡು ಹೆಂಗೆ ಏನು ಅನ್ನೋದು ಅವ್ರು ತೀರ್ಮಾನ ತೊಗೋಬೇಕು. ನೀವು ತೀರ್ಮಾನ ತೊಗೊಳಕ್ಕೆ ಬರ್ತೈತಾ? ಅಂದರೆ ಈಗ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ ಸರ್. ಈಗಾಗಲೇ ನೇರ 2 ಹಣಾಹಣಿ ಇರ್ತಕ್ಕಂಥದ್ದು. ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್ಸು. ಈ ಭಾಗ ಅಂತಂದರೆ ದಾವಣಗೆರೆ ದಕ್ಷಿಣವೇದ ಅಂತಂದರೆ ಕಾಂಗ್ರೆಸ್ನ ಭದ್ರಕೋಟೆ. ಹೌದು. ಈಗ ಈ ಬಾರಿ ಏನಾದರೂ ಚಾನ್ಸಸ್ ಇದೆಯಾ BJPಗೆ ಏನಾದರೂ? ಏನಿಲ್ಲ ಸರ್, ಏನಿಲ್ಲ. ಇಲ್ಲಿ BJP ಓಟೇ ಇಲ್ಲ ಇಲ್ಲಿ ಈ ಏರಿಯಾದಾಗೆ. 70-80 ಸಾವಿರ ಓಟ್ ಮುಸ್ಲಿಮ್ಸು ಇದ್ದಾವೆ. ಈಗ 80,000 ಮುಸ್ಲಿಮ್ಸ್ ಓಟ್ ಹಾಕಿದರೆ, ಆಮೇಲೆ ಅವರು ಪಕ್ಷದ ಓಟ್ ಹಾಕಿದರೆ ಆಟೋಮೆಟಿಕ್ ಸಮರ್ಥ ಗೆಲ್ತಾರೆ, ವಿನ್ ಆಗ್ತಾರೆ. ಬೇರೆ ಚಾನ್ಸೇ ಇಲ್ಲ. ತಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲಾರ್ದೆ ಎಲೆಕ್ಷನ್ ನಡೆಯುತ್ತಂತೀರಾ? ಅಂದರೆ ನೇರವಾಗಿ, ಯಾಕಂದರೆ ಕೆಲವೊಂದಿಷ್ಟು ಜನ ಬಂಡಾಯ ಅಭ್ಯರ್ಥಿ, ಯಾಕಂದ ಕಡೆ ಒಂದು ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿ ಆಗಿದ್ದಾರೆ, ಇನ್ನೊಂದು ಕಡೆ ಸಾಕಷ್ಟು ಜನ ನಾಳೆ ಕೂಡ ನಾಮಿನೇಷನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದೆಲ್ಲ ಒಂದು ಕಡೆ ತಮ್ಮ ಪಕ್ಷದವ್ರಿಗೆ ಹಿನ್ನಡೆ ಆಗುವಂಥ ಲಕ್ಷಣಗಳಿಲ್ಲ ಅಂತೀರಾ? ಈಗ ಏನಿದೆ ಅಂತ ಹೇಳಿದರೆ ಅವ್ರವ್ರ ಅಭಿಪ್ರಾಯ. ಆಮೇಲೆ ಏನಾಗುತ್ತೆ ಅಂದರೆ, ಸಮಾಜ ಇರುತ್ತೆ, ದೊಡ್ಡವರದಾರೆ, ಕುತ್ಕೊಂಡು ತೀರ್ಮಾನ ಮಾಡಿ ಬಗೆಹರಿಸಿ ಸಮಾಜದವ್ರಿಗೆ ಓಟ್ ಹಾಕಿಸ್ತಾರೆ. ಅದು ಭರವಸೆ ಇದೆ ಸರ್, ಮಾಡ್ತಾರೆ. ಆ ಥರ ಕೊನೆಯದಾಗೆಲ್ಲ ಬಂಡಾಯ ಶಮನ ಮಾಡ್ತಾರಂತೀರಾ? ತೆಗಿತಾರೆ ಸರ್, ಅದು ತೆಗಿಲೇಬೇಕು. ಯಾಕಂತ ಹೇಳಿದರೆ ಗೆಲ್ಲೋ ಚಾನ್ಸ್ ಇಲ್ಲ ಅಲ್ಲಿ. ಗೆಲ್ಲೋ ಚಾನ್ಸ್ ಇದ್ದಿದ್ರೆ ಆ ಬಂಡಾಯ ಕ್ಯಾಂಡಿಡೇಟ್ ಅದು ಇದು ಅಂತ ಹೇಳ್ಕೊಬೋದಾಗಿತ್ತು. ಆಗಕ್ಕೆ ಚಾನ್ಸ್ ಇಲ್ಲ. ದೊಡ್ಡ ಊರಿನ ಜನ ಅದಾರೆ, ಲೀಡರ್ಸ್ ಇದ್ದಾರೆ, ಕುತ್ಕೊತಾರೆ, ಬೇಡಪ್ಪ ಈ ಒಂದು ಸರಿ ಇರಲಿ ಬಿಡಪ್ಪ, ಸಮದವ್ರಿಗೆ ಮಾಡೋನು, ಇವ್ರಿಗೆ ಗೆಲ್ಸೋನು, ಇಲ್ಲಿದ್ರೆ ಎಲ್ಲ ಕೆಟ್ಟೋಗ್ತೈತಿ.
ಅಂತ ಹೇಳಿ ಆಟೋಮೆಟಿಕ್ ಅವ್ರಿಗೆ ಗೆಲ್ಲಿಸ್ತಾರೆ ಸರ್. ಇದು ಕಳೆದ ಬಾರಿಗೆ ಇದೇ ರೀತಿ ಆಗಿತ್ತಂತೆ. ಯಾಕಂದ್ರೆ ಇದೊಂದು ಬಾರಿಗೆ ಗೆಲ್ಲಿಸ್ಬಿಡೋಣ ಶಾಮನೂರು ಶಿವಶಂಕರಪ್ಪನವ್ರಿಗೆ ಅಂತೇಳಿ, ಮುಂದಿನ ಬಾರಿಗೆ ಆದರೂ ಅಲ್ಪಸಂಖ್ಯಾತರಿಗೆ ಕೊಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ರಂತೆ. ಇದು ಅದೇ ರೀತಿ 2028 ಕೊಡ್ತೇನಂತೇನೋ ನಿನ್ನೆ ಚರ್ಚೆ ಆಗಿದೆ ಅಂತೆ. ಅದೇನೋ ಆಗುತ್ತಂತೀರ ಏನಾದರೂ ಮತ್ತೆ ಇದೇ ರೀತಿ ಮುಂದುವರಿಯುತ್ತಾ ಏನು? ಈಗ ಇದು ಸಮಸ್ಯೆ ಏನೈತಿ ಅಂದರೆ ನಮ್ಮದು ನಿಮ್ಮದು ಮಾತಾಡ್ಕೊತೀವಿ, ಸೀಟ್ ಕೊಡೋದು ಬಿಡೋದು ಮೇಲೆ ಇದ್ದಾರೆ ಅವರು. ಹೈಕಮಾಂಡ್ ಏನೈತಲ್ಲ, ಹೈಕಮಾಂಡು ಮುಸ್ಲಿಮ್ಸಿಗೆ ಕೊಡ್ತತ, ಇನ್ನು ಹರಿಜನ್ಸಿಗೆ ಕೊಡ್ತತ, ಏನು ಕ್ರಿಶ್ಚಿಯನ್ಸಿಗೆ ಕೊಡ್ತತ, ಅವ್ರ ಮೇಲೆ ಡಿಪೆಂಡ್ ಅದು. ಅವರು ಹಳೆ ತೂಗೆಲ್ಲ ವಿಚಾರ ಮಾಡಿ ಕೊಡ್ತಾರೆ. ಈಗ ಅವ್ರು ಯಾರಿಗೆ ಕೊಡ್ತಾರೆ ನಾವು ಅವ್ರಿಗೆ ಗೆಲ್ಲಿಸ್ಬೇಕು. ಕೆಲವೊಂದು ಕಡೆ ಹೇಳ್ತಾ ಇದ್ರು ಕುಟುಂಬ ರಾಜಕಾರಣ ನಮ್ಗೆ ಬೇಸತ್ತು ಹೋಗ್ಬಿಟ್ಟಿದೆ ಸರ್, ಈ ಬಾರಿ ಬದಲಾವಣೆ ಬಯಸ್ತಾ ಇದ್ದಾರೆ ಜನ ಈ ಕಡೆದ್ದು ಅಂತ ಹೇಳ್ತಿದ್ರು. ಆಗಿಲ್ಲಿ ಜನ ಏನು ಬೇಕಾದ್ರೂ ಹೇಳ್ತಾರೆ ಸರ್, ಅವೆಲ್ಲ ಮಾತು ತಗೋಬೇಕಾಗ್ತತಾ? ಈಗ ಒಂದು ಹೇಳ್ದೇನೆ ಕೇಳ್ರಿ, ಅರ್ಧ ಏನು ಮುಕ್ಕಾಲು ಭಾಗ ಜನ ಇವ್ರ ಅಭಿಪ್ರಾಯದಾರ ಇದ್ದಾರೆ, ಒಂದು 4 ಗಣಿ ಬೇಕಾಗಿಲ್ದಾರ ಇದ್ದಾರೆ. ಈಗ ಅವರು ಬೇಕಾಗಿಲ್ದಾರ ಏನು ಮಾಡ್ತಾರೆ, ಕುಟುಂಬ ಒಂದೇ ಮಂತ್ಯಾನ. ಈಗ ಮೋದಿ ಹೇಳೋದಿಲ್ಲೇನ್ರಿ ಯಾರಿಗೆ, ಕಾಂಗ್ರೆಸ್ನವ್ರಿಗೆ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಮೋದಿ ಹೇಳ್ತಾ ಇದಾರಲ್ಲ, ಕುಟುಂಬ ಒಂದೇ ಕುಟುಂಬ, ಎಲ್ಲಿವರೆಗೂ ಇದು ಮಾಡ್ತೀರಿ, ಅವರೇ ಇರಬೇಕೇನು, ಬೇರೆಯವ್ರು ಬರಬಾರ್ದೇನು ಅಂತ ಹೇಳ್ತಾ ಇದಾರಲ್ಲ ಸರ್ ಅವರು. ಅದೇನು ಪರಿಣಾಮ ಬೀರಲ್ಲ ಅಂತೀರಾ? ಏನಾಗಲ್ಲ, ಏನು ಪರಿಣಾಮ ಬೀರಲ್ಲ, ಏನೇನಾಗಲ್ಲ. ಆಟೋಮೆಟಿಕ್ ಸಮಾಜದವ್ರು ಗೆಲ್ತಾರೆ, ಲೀಡ್ನ ಗೆಲ್ತಾರೆ. ಏನು ಸರ್, ಈಗ 9 ಈಗ ಕೌಂಟ್ ಆದರೆ ಆಟೋಮೆಟಿಕ್ ಬೆಂಗಳೂರಾಗ ಇರ್ತಾರೆ ಅವರು. ಹೌದಾ? ಬಾರಿಗೆ ಏನಾಗ್ಬೋದು ಎಲೆಕ್ಷನ್? ಯಾಕಂದ್ರೆ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಕಡೆಗಣಿಸಿ ಮತ್ತೆ ಶಾಮನೂರು ಶಿವಶಂಕರಪ್ಪ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟರು, ಏನು ಹೇಳ್ತೀರಿ ಸರ್? ಈಗ ಕಾಂಗ್ರೆಸ್ಸಿಂದ ಯಾರೇ ಬಂದರೂ ವಿನ್ ಆಗ್ತಾರೆ, ಅದಂತೂ ಕನ್ಫರ್ಮ್ ಈ ಕಡೆ. ಬಟ್ ಏನಪ್ಪ ಅಂತಂದರೆ ಈ ಸರಿ ನಮ್ಮ ಮುಸ್ಲಿಂ ಬಾಂಧವರಿಂದ ಏನಪ್ಪ ಅಲ್ಪಸಂಖ್ಯಾತರಿಂದ ಏನಿದೆಯಲ್ಲ, ಈಗ ನಾವು ಓಟ್ ಕೊಡಬೇಕು ಬೇಡ ಅಂತೇಳಿ ಇದು ಮಾಡ್ತಾಯಿದ್ವಿ. ಆದರೆ ಈ ಕಡೆ ಇಂಪ್ರೂವ್ನೇ ಇಲ್ಲ ಅಂತಂದಮೇಲೆ ಏನಂತ ಓಟ್ ಕೊಡಬೇಕು? ಯಾಕಂದ್ರೆ ಆಗಿಲ್ವಾ ಇಲ್ಲಿ ಸರ್, ಒಂದು ಕ್ಷೇತ್ರ ಅಂತಂದಮೇಲೆ ಎಲ್ಲ ಥರದ ವ್ಯವಸ್ಥೆ ಇರಬೇಕು. ದಕ್ಷಿಣ ಕ್ಷೇತ್ರದಲ್ಲಿ ಯಾವುದಾದ್ರೂ ವ್ಯವಸ್ಥೆ ಇದೆಯಾ? ಒಂದು ತಾಲೂಕು ಆಫೀಸ್ ಇದ್ರೂ, ಒಂದು ಈ ನಾಡ ಕಚೇರಿ ಇದ್ರೂ ಎಲ್ಲ ಆ ಕಡೆನೇ ಉತ್ತರ ವಲಯಕ್ಕೆ ಹೋಗಬೇಕು. ಒಂದು ಕ್ಷೇತ್ರ ಅಂತಂದಮೇಲೆ ಅಲ್ಲಿ ಎಲ್ಲ ಸವಲತ್ತು ಇರಬೇಕು, ಹೌದಾ? ಬಟ್ ಇಲ್ಲಿ ಆಸ್ಪತ್ರೆ ಇಲ್ಲ, ಕಾಲೇಜ್ ಇಲ್ಲ, ಯಾವುದೇ ಥರದ್ದು ಬ್ಯಾಂಕ್ಗಳು ಸಹ ಇಲ್ಲ. ಬ್ಯಾಂಕಿಗೆ ಆದ್ರೂ ಆ ಕಡೆನೇ ಹೋಗ್ಬೇಕು ಉತ್ತರ ವಲಯದಲ್ಲಿ. ಈ ಕಡೆ ಏನಿದೆ ಸರ್ ಡೆವಲಪ್ಮೆಂಟು? ಒಂದು ರಸ್ತೆ ಮೊನ್ನೆ ಪ್ರಭಾ ಮಲ್ಲಿಕಾರ್ಜುನ ಅವರು ಮಾತಾಡಿದರು, ಈ ಕಡೆ ಎಲ್ಲ ಅಭಿವೃದ್ಧಿ ಆಗಿದೆ ರಸ್ತೆ ಎಲ್ಲ ಅಂತೇಳಿ. ರಸ್ತೆ ಎಲ್ಲ ಆಗಿದೆ ಅಂತೇಳಿ ಇದು ಮಾಡ್ತಾರಲ್ಲ, ರಸ್ತೆಯಲ್ಲಿ ಏನಾಗಿದೆ ನೋಡಿ, ನೀವೇ ಇಲ್ಲಿ ನೋಡಿ ರಸ್ತೆ ಹೆಂಗಿದೆ ಅಂತ. ಈಗ ಬ್ಯಾಕ್ಗ್ರೌಂಡು ಔಟ್ಸೈಡ್ನಲ್ಲಿ ಬ್ಯಾಕ್ ಸೈಡಲ್ಲಿ ಬಂದರೆ ಚೇಂಬರ್ಸ್ ಎಲ್ಲ ಬಿದ್ದು ಹೋಗ್ತಾ ಇದ್ದಾವೆ. ನಮ್ಮ ಮನೆಯೂ ಬಿದ್ದೋಗಿದೆ, ಚೇಂಬರ್ ಎಲ್ಲ ತುಂಬಿ ಎಲ್ಲ ನೀರೆಲ್ಲ ಒಳಗೆ ತುಂಬಿ. ಕೌನ್ಸಿಲರ್ ಕೂಡ ಹೇಳಿದ್ರು ಅವ್ರು ಯಾರು ಬಂದು ಮಾಡಿಸ್ಲಿಲ್ಲ. ಅಂದರೆ ಏನು ಮಾಡ್ತಾ ಇದ್ದಾರೆ ಸರ್? ಇಲ್ಲಿ ಸಾಕಷ್ಟು ಬಾರಿ ಗೆದ್ದಿದ್ದಾರೆ ಕಾಂಗ್ರೆಸ್ಸಿಂದ, ಏನು ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ನಾಯಕರಂತ? ಸರ್, ಇಲ್ಲಿ ಕೌನ್ಸಿಲರ್ ಆದ ಮೇನ್ ಮುಖಂಡರು ಹೋಗಿ ಅವ್ರ ಹತ್ರ ಬಯಲಿಗೆ ಇಟ್ಟರೆ ತಾನೇ ಗೊತ್ತಾಗೋದು. ಇಲ್ಲಿ ಇವರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ, ಬಟ್ ಅವರು ಅಲ್ಲಿ ಹೋಗಿ ಹೇಳ್ತಾರಲ್ಲ, ಅದು ಗೊತ್ತಿಲ್ಲ ಸರ್. ಅಂದರೆ ಈ ಬಾರಿ ಕಾಂಗ್ರೆಸ್ ಇಲ್ಲಿ ವಿನ್ ಆಗುತ್ತಂತೀರಾ ಏನಾದರೂ? ಸರ್, ಈ ಕಡೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವುದಕ್ಕೂ ಕೊಡಲ್ಲ ಸರ್. ಯಾಕಂತಂದರೆ ಅವರಿಗೆ ಬೇರೆ ಪಕ್ಷೇತರ ಬಂಡಾಯ ಅಭ್ಯರ್ಥಿ ನಮ್ಮ ಸಮುದಾಯದಿಂದ ನಿಲ್ಲಿಸ್ತಾರೆ, ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ರು ಸರ್. ಈಗ ಬಂಡಾಯದ ಅಭ್ಯರ್ಥಿ ನಿಲ್ಲಿಸ್ತೀವಿ, ಅವ್ರಿಗೆ ಓಟ್ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿನ ಜನ ಆ ಥರ ಮಾಡಲ್ಲ ಸರ್. ಯಾಕಂದರೆ ಇದು ಸ್ವತಂತ್ರ ಕಾಂಗ್ರೆಸ್ಸಿಗೆ ಕೊಟ್ಕೊಂಡು ಬಂದಿರೋದು. ಇಲ್ಲಿ ಕಾಂಗ್ರೆಸ್ನವ್ರಿಗೆ ಕೊಡ್ತಾರೆ ಹೊರತು ಅದು ಬಿಟ್ಟು ಬೇರೆಯವ್ರಿಗೆ ಕೊಡಲ್ಲ. ಅಂದರೆ ಈ ಬಾರಿ ಮತ್ತೆ ಕಾಂಗ್ರೆಸ್ ಈ ಬಾರಿ ಬರುತ್ತಾ ಸರ್? ಈ ಸರಿ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಸರ್. ಯಾಕಂತಂದರೆ ಅವ್ರು ಈ ಕಡೆ ಏನು ಕೆಲಸ ಆಗಿಲ್ಲ, ಇಲ್ಲಿ ಕೆಲಸ ಮಾಡಿ ತೋರಿಸಿದ್ರೆ ಮುಂದೆ ಬರೋ ಚಾನ್ಸಸ್ ಇತ್ತು. ಈಗ 2.5 ವರ್ಷದಲ್ಲಿ ಇವ್ರು ಏನು ಮಾಡ್ತಾರೆ ಸರ್? ಈಗ 3 ವರ್ಷ ಆದ್ರೂ ಅವ್ರು ಮಾಡಿಲ್ಲ. ಈಗ ಇನ್ನು ಮುಂದೆ ಮಾಡ್ತಾರಂತ ಭರವಸೆನೂ ಇಲ್ಲ. ಹೆಸರು ಸರ್? ಫಯಾಜ್ ಅಹಮದ್ ಅಂತ. ಥ್ಯಾಂಕ್ ಯು ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.